ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಏಪ್ರಿಲ್ 22ರಂದು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮೃತ ಮಹೋತ್ಸವದ ಅಂಗವಾಗಿ 75 ದಿನಗಳ ಸರಣಿ ಸನ್ಮಾನ ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಅದರಂತೆ ಏಪ್ರಿಲ್ 14ರಂದು 75 ಸೈನಿಕರಿಗೆ, 15ರಂದು 75 ರೈತರಿಗೆ, 16ರಂದು 75 ಶಿಕ್ಷಕರಿಗೆ, 17ರಂದು ವಿವಿಧ ಕ್ಷೇತ್ರಗಳ 75 ಸಾಧಕರಿಗೆ, 18ರಂದು 75 ಸ್ವಚ್ಛತಾ ಕಾರ್ಮಿಕರಿಗೆ ಹಾಗೂ 19ರಂದು 75 ಬಸವ ತತ್ವ ಪ್ರಸಾರಕರಿಗೆ ಸನ್ಮಾನ ಕಾರ್ಯಕ್ರಮಗಳು ನಡೆದಿವೆ ಎಂದು ಅವರು ಹೇಳಿದರು. ಏಪ್ರಿಲ್ 20ರಂದು ಬಸವಣ್ಣನವರ ಜಯಂತಿ, 21ರಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಹಾಗೂ ವಚನ ಜಾತ್ರೆಯ ಉದ್ಘಾಟನೆ ನಡೆಯಲಿದೆ ಎಂದು ತಿಳಿಸಿದರು. ಏಪ್ರಿಲ್ 22ರಂದು ಬೆಳಗ್ಗೆ 9 ಗಂಟೆಗೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಆರಂಭವಾಗಲಿದ್ದು, ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಹಾಗೂ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ ಮಾಡಲಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾಲ್ಕಿ ಮಠದ ಗುರುಬಸವ ಪಟ್ಟದೇವರು, ಶಶಿಧರ್ ಕೋಸಂಬೆ, ಬಾಬುವಾಲಿ, ಬಸವರಾಜ್ ಧನ್ನೂರ್ ಹಾಗೂ ಶಕುಂತಲಾ ಬೆಲ್ದಾಳೆ ಸೇರಿದಂತೆ ಇತರರು ಇದ್ದರು. ತಮಗೆಲ್ಲರಿಗೆ ತಿಳಿದಿರುವಂತೆ ಇವತ್ತು ಭಾಲ್ಕಿಯಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂದರೆ ಈ ವರ್ಷ ವಿಶೇಷವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, ರಾತ್ರಿ ಹೃದಯಗಳು ಆದಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಮಾಡಬೇಕು ಅಂತೇಳಿ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ಅಮೃತ ಮಹೋತ್ಸವ ಸಮಿತಿ ವತಿಯಿಂದ ಸುಮಾರು ಇದೇ ಬರುವ 14ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ, ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಲಿಂಗೈಕ್ಯ ಪರಮಪೂಜ್ಯ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ, ವಚನ ಜಾತ್ರೆ ಉತ್ಸವ ಹಾಗೂ 22ನೇ ತಾರೀಕಿಗೆ ನಮ್ಮ ಗುರುಗಳಾದಂಥ ಪರಮಪೂಜ್ಯ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ. ಇದರಲ್ಲಿ ಕಾರ್ಯಕ್ರಮಗಳು ವಿಶೇಷವಾಗಿ 14ನೇ ತಾರೀಕಿಗೆ 75 ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ದೇಶ ಕಾಯುವ ಸೈನಿಕ, ದೇಶಕ್ಕೆ ನೀನೇ ನಾಯಕ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆ. ತಾರೀಕಿಗೆ 75 ರೈತರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. 14ನೇ ತಾರೀಕಿಗೆ 75 ಆದರ್ಶ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಹಾಗೆ 17ನೇ ತಾರೀಕಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ 75 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. 18ನೇ ತಾರೀಕಿಗೆ 75 ಸ್ವಚ್ಛತಾ ಕಾರ್ಮಿಕರಿಗೆ ಸನ್ಮಾನ ಇದೆ. ಹಾಗೆ 19ನೇ ತಾರೀಕಿಗೆ 75 ಬಸವತತ್ವ ಪ್ರಸಾರಕರಿಗೆ ಸನ್ಮಾನ. 20ನೇ ತಾರೀಕಿಗೆ ವಿಶ್ವ ಬಸವಣ್ಣನವರ ಜಯಂತ್ಯೋತ್ಸವ. ಪ್ರತಿ ವರ್ಷ ನಾವು ಬಸವಣ್ಣನವರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಅತ್ಯಂತ ಸಡಗರ ಸಂಭ್ರಮದಿಂದ ಅವತ್ತು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಗ್ತದೆ. 21ನೇ ತಾರೀಕಿಗೆ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಹಾಗೂ ವಚನ ಜಾತ್ರೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ವಿಶೇಷವಾಗಿ 21ಕ್ಕೆ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವೂ ಇದೆ. ಮತ್ತು 22ನೇ ತಾರೀಕಿಗೆ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮ. ಇದು ಸಮಾರೋಪದ ದಿವಸ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬೆಳಿಗ್ಗೆ 9 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಗದಗ ಡಂಬಲ್ ಅವರು ಬರ್ತಾ ಇದ್ದಾರೆ. ನೇತೃತ್ವ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ರಾಷ್ಟ್ರದ ಉಪರಾಷ್ಟ್ರಪತಿಗಳಾದಂಥ ಗೌರವಾನ್ವಿತ ಸಿಪಿ ರಾಧಾಕೃಷ್ಣನ್ ಅವರು
ಇವತ್ತು ಮುಂಜಾನೆ 10:30 ಗಂಟೆಗೆ ಬಾಲ್ಕಿಗೆ ಆಗಮಿಸ್ತಾರೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಬಾಲ್ಕಿಯ ಹೆಮ್ಮೆಯ ಸುಪುತ್ರರಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಬರ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಗೃಹನಿರ್ಮಿತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ರವರು ಆಗಮಿಸ್ತಾರೆ ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಅತ್ಯಂತ ಹಿರಿಯ ನಮ್ಮ ಜನಪ್ರಿಯ ನಾಯಕರು ಆದಂಥ ಮಾನ್ಯ ಯಡಿಯೂರಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಮತ್ತು ಇತರೆಲ್ಲರೂ ನಾವು ಸ್ಥಳೀಯವಾಗಿ ಅಲ್ಲಿ ಉಪಸ್ಥಿತರಿರ್ತೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಬೀದರ್ನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು 44 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ತೀವ್ರ ಬಿಸಿಗಾಳಿಯಿಂದ ಜನರು ಹೈರಾಣಾಗಿದ್ದಾರೆ. ಬೆಳಗ್ಗೆ 10 ಆದರೆ ಸಾಕು, ರಸ್ತೆಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿ ಜನರು ಹೊರಗೆ ಓಡಾಡಲು ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಗಳು ಗರಂ, ಕುರ್ಚಿಗಳು ಗರಂ, ಗೋಡೆಗಳು ಗರಂ, ಎಲ್ಲೆಡೆ ಉಷ್ಣತೆಯ ಆವರಿಸಿದೆ. ಉಸಿರಾಡುವ ಗಾಳಿಯು ಬಿಸಿ ಆಗಿರುವುದರಿಂದ ಜನರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಜನರು ಮುಖ ಹಾಗೂ ತಲೆಗೆ ಟವಲ್ ಸುತ್ತಿಕೊಂಡು ಸಂಚರಿಸುವ ದೃಶ್ಯ ಸಾಮಾನ್ಯವಾಗಿದೆ. ಮಹಿಳೆಯರು ಹೊರಗೆ ಬಂದ ಕೆಲವೇ ನಿಮಿಷಗಳಲ್ಲಿ ಬಿಸಿಲಿನ ತಾಪಕ್ಕೆ ಅಸಹನೀಯ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಬಿಸಿಗಾಳಿಯಿಂದ ತಪ್ಪಿಸಿಕೊಳ್ಳಲು ಜನರು ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಮಧ್ಯಾಹ್ನ ವೇಳೆಗೆ ಬೀದರ್ನ ಪ್ರಮುಖ ರಸ್ತೆಗಳು ಬಿಕೋ ಎನ್ನುತ್ತಿದ್ದು ಜನಸಂಚಾರ ಗಣನೀಯವಾಗಿ ಕುಸಿದಿದೆ. ಏಪ್ರಿಲ್ನಲ್ಲೇ ಈ ಮಟ್ಟದ ಉಷ್ಣತೆ ಕಂಡು ಬರುತ್ತಿರುವ ಹಿನ್ನೆಲೆಯಲ್ಲಿ ಮೇ ತಿಂಗಳಲ್ಲಿ ಪರಿಸ್ಥಿತಿ ಹೇಗಿರಬಹುದು ಎಂಬ ಆತಂಕ ಜನರಲ್ಲಿ ಮೂಡಿಸಿದೆ. ಅಕಾಲಿಕ ಮಳೆಯಿಂದಾಗಿ ಜನರು ಪ್ರಾರ್ಥಿಸುತ್ತಿದ್ದು ಮಳೆರಾಯ ಕರುಣೆ ತೋರುತ್ತಾನೆಯೇ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಶಾಸಕ ವಿನಯ್ ಕುಲಕರ್ಣಿಗೆ ವಿಧಿಸಲಾದ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾತನಾಡಿದ ಅವರು, ರಾಜಕೀಯ, ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿಯವರ ಕೊಡುಗೆ ಅಪಾರವಾಗಿದೆ. ನಾನು ಅವರನ್ನು ಬಹಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ ಎಂದು ಹೇಳಿದರು. ಕುಲಕರ್ಣಿ ಕುಟುಂಬದ ಬಗ್ಗೆ ಉಲ್ಲೇಖಿಸಿದ ಖಂಡ್ರೆ, ಸಮಾಜಕ್ಕೆ ಅವರ ಕುಟುಂಬ ನೀಡಿರುವ ಸೇವೆ ಮಹತ್ತರವಾಗಿದೆ. ಈ ಪ್ರಕರಣವು ಒಂದು ಷಡ್ಯಂತ್ರ ಎಂಬ ಅಭಿಪ್ರಾಯವನ್ನು ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಮುಂದಿನ ಕಾನೂನು ಹಾದಿ ಕುರಿತು ಮಾತನಾಡಿದ ಅವರು, ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಹೋಗಲಿದ್ದಾರೆ. ಸತ್ಯಕ್ಕೆ ಅಂತಿಮವಾಗಿ ಜಯ ಸಿಗುತ್ತದೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಅವರು ನಿರಪರಾಧಿಯಾಗಿ ಹೊರಬರುತ್ತಾರೆ ಎಂಬ ಭರವಸೆ ನಮಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ವಿಶ್ವಾಸ ವ್ಯಕ್ತಪಡಿಸಿದರು. ವಿನಯ್ ಕುಲಕರ್ಣಿ ಅವರು, ಅವರ ಪರಿವಾರದವರು ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕೃಷಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಅವರಿಗೆ ಬಹಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ಅವರ ಪರಿವಾರದವರೆಲ್ಲರ ಒಂದು ಅನಿಸಿಕೆ. ಈಗ ಅವರಿಗೆ ಹೈಕೋರ್ಟ್ಗೆ ಹೋಗ್ತಾರೆ. ಇವತ್ತು ಸತ್ಯಕ್ಕೆ ಜಯ ಆಗ್ತದೆ. ಅವರು ನಿರಪರಾಧಿಗಳು ಅಂತ ಹೇಳಿ ಸಾಬೀತಾಗಿ ಹೊರಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ. ಬೀದರ್ನಲ್ಲಿ ಮಾತನಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು, ರಾಜ್ಯದ ರಾಜಕೀಯ ಬೆಳವಣಿಗೆಗಳು, ಮಹಿಳಾ ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ ನೀತಿಗಳ ಕುರಿತು ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಜಾರಕಿಹೊಳಿ ಭೇಟಿ ವಿಚಾರವಾಗಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವ ವಿಷಯದಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತದೆ ಎಂದು ಹೇಳಿದರು. ಪಕ್ಷದ ವರಿಷ್ಠರು ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳುತ್ತಾರೆ, ಯಾವುದೇ ಅನ್ಯಾಯವಾಗುವುದಿಲ್ಲ ಎಂದು ಭರವಸೆ ನೀಡಿದರು. ಕಾಂಗ್ರೆಸ್ ಪಕ್ಷದ ತತ್ವಗಳನ್ನು ವಿವರಿಸಿದ ಖಂಡ್ರೆ, ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಮಾತ್ರವಲ್ಲ, ಇದು ಒಂದು ಆಂದೋಲನ, ಅಧಿಕಾರಕ್ಕಾಗಿ ಹುಟ್ಟಿಕೊಂಡ ಪಕ್ಷವಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ನ್ಯಾಯ ತಂದುಕೊಡುವ ಉದ್ದೇಶದಿಂದ ಸ್ಥಾಪಿತವಾಗಿದೆ. ಇದು ಎಲ್ಲಾ ಸಮುದಾಯಗಳ ಪಕ್ಷ ಎಂದು ಹೇಳಿದರು. ಮಹಿಳಾ ಮೀಸಲಾತಿ ಮಸೂದೆ ಕುರಿತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಬಿಜೆಪಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಮಹಿಳಾ ಮೀಸಲಾತಿಗೆ ವಿರೋಧಿಗಳಿಲ್ಲ, ಆದರೆ ಎಲ್ಲರೊಂದಿಗೆ ಚರ್ಚೆ ನಡೆಸಿ ಸಹಮತ ಪಡೆದು ಜಾರಿಗೆ ತರಬೇಕಿತ್ತು ಎಂದು ಹೇಳಿದರು. ಇದೇ ವೇಳೆ ಬಿಜೆಪಿ ವಿರುದ್ಧ ತೀವ್ರ ಟೀಕೆ ಮಾಡಿದ ಖಂಡ್ರೆ, ಬಿಜೆಪಿಯವರು ಪಟ್ಟಭದ್ರ ಹಿತಾಸಕ್ತಿಯುಳ್ಳವರು, ಮಹಿಳೆಯರು ಹಾಗೂ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡಿಸುವ ಉದ್ದೇಶ ಅವರಲ್ಲಿಲ್ಲ. ಮೂಗಿಗೆ ತುಪ್ಪ ಸವರಿದಂತೆ ಜನರನ್ನು ತಪ್ಪು ದಾರಿಗೆಳೆದುಕೊಂಡು ಹೋಗುತ್ತಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಅಸಮತೋಲನದ ಆರೋಪ ಮಾಡಿದ ಅವರು, ಬಿಜೆಪಿ ಸರ್ಕಾರ ಉತ್ತರ ಭಾರತಕ್ಕೆ ಹೆಚ್ಚು ಒಲವು ತೋರಿಸುತ್ತಿದೆ. ದಕ್ಷಿಣ ಭಾರತದಿಂದ ₹1 ಕೊಟ್ಟರೆ ಕೇವಲ 15 ಪೈಸೆ ಮಾತ್ರ ಹಿಂದಿರುಗುತ್ತದೆ. ಆದರೆ ಬಿಹಾರ್, ಯುಪಿಗೆ 3 ಪಟ್ಟು ಹೆಚ್ಚು ಹಣ ನೀಡಲಾಗುತ್ತಿದೆ ಎಂದು ಕಿಡಿಕಾರಿದರು. ಈಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು, ಎಲ್ಲ ಸಮುದಾಯದವರ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಇದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಕಾಂಗ್ರೆಸ್ ಒಂದು ಆಂದೋಲನ, ಅಧಿಕಾರಕ್ಕಾಗಿ ಹುಟ್ಕೊಂಡಂಥ ಪಕ್ಷ ಅಲ್ಲ. ಸ್ವಾತಂತ್ರ್ಯ ಸಿಗಬೇಕು, ಎಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಸ್ಥಾಪನೆ ಆದಂಥ ಪಕ್ಷ. ಹೀಗಾಗಿ ಎಲ್ಲರಿಗೆ ನ್ಯಾಯ ಸಿಗ್ತದೆ. ನಮ್ಮ ವರಿಷ್ಠರು ಎಲ್ಲರಿಗೆ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗ್ತಾರೆ. ಗ್ರಾಮದಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳ ಕೊಪ್ಪಳದಲ್ಲಿ ಏನು ಇವತ್ತು ರಾಸಾಯನಿಕ ಕೈಗಾರಿಕೆಗಳಿದ್ದಾವೆ, ಅದರಿಂದ ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತೇನು ವಾಯು ಮಾಲಿನ್ಯ ಆಗ್ತಾ ಇದೆ, ನೀರಿನಲ್ಲಿ ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥ ದೂರುಗಳು ಬಂದಿದೆ. ಸರ್ಕಾರದ ವತಿಯಿಂದ ನಾವೊಂದು ತಂಡವನ್ನು ರಚನೆ ಮಾಡಿದ್ದೇವೆ. ನಮ್ಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು, ಸದಸ್ಯರು ಅಲ್ಲೆಲ್ಲ ಹೋಗಿ ತಪಾಸಣೆ ಮಾಡಿದ್ದಾರೆ. 3 ದಿವಸದಲ್ಲಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಇನ್ನೂ ವರದಿ ನನ್ನ ಕೈ ಸೇರಿಲ್ಲ. ವರದಿ ಬಂದ ಮೇಲೆ ನಿಮ್ಮಲ್ಲಿ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ಜನಪ್ರತಿನಿಧಿಗಳು ಯಾರು ಸರ್ಕಾರ ಬಹಳ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಅದ್ರ ಬಗ್ಗೆ ಕಠಿಣವಾದಂತಹ ಕ್ರಮ ತಗೊಳ್ತೇವೆ. ಮಹಿಳಾ ಮೀಸಲಾತಿ ಬಗ್ಗೆ ರಾಹುಲ್ ಗಾಂಧಿ ಸದನದಲ್ಲಿ ಚರ್ಚೆ ನಡೀತಾ ಇದೆ. ಮಹಿಳಾ ಮೀಸಲಾತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇದು ಮಸೂದೆನೇ ಅಲ್ಲ ಇದು. ನೋಡಿ, ರಾಹುಲ್ ಗಾಂಧಿ ಅವರು ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ. ಭಾರತೀಯ ಜನತಾ ಪಕ್ಷ ಷಡ್ಯಂತ್ರ ಮಾಡಿ ಮಹಿಳಾ ಮೀಸಲಾತಿ ಹೆಸರಿನ ಮೇಲೆ ಇವತ್ತು ಇಡೀ ರಾಜ್ಯದ ದೇಶದ ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ತರೋದಕ್ಕಿಂತಲೂ ಎಲ್ಲರ ಜೊತೆಲಿ ಚರ್ಚೆ ಮಾಡಬೇಕಾಗಿತ್ತು, ಎಲ್ಲರ ಜೊತೆಯಲ್ಲಿ ಅಭಿಪ್ರಾಯ ತೆಗೆದುಕೊಳ್ಬೇಕಾಗಿತ್ತು. ಅದೆಲ್ಲವನ್ನು ತೆಗೆದುಕೊಂಡು ಇವತ್ತು ಎಲ್ಲರ ಸಹಮತಿಯನ್ನು ತೆಗೆದುಕೊಂಡು ಅವರು ಜಾರಿ ಮಾಡ್ಬೋದಾಗಿತ್ತಲ್ಲ. ಏನಾಗಿದೆ ಅವರಿಗೆ? ಚುನಾವಣೆ ನಡೆಯೋ ಹೊತ್ತಿನಲ್ಲೇ ಮಾಡಬೇಕು ಅಂತಿದೆಯಾ? ಅರ್ಥ ಏನು? ಇವರಿಗೆ ಏನಾಗಿದೆ, ಇವ್ರ ಮನಸ್ಸಲ್ಲಿ ಇಲ್ಲ. ಮಹಿಳೆಯರ ಇವರು ಓಲೈಕೆನು ಅಂತಲ್ಲ, ಇವರು ಬೇಸಿಕಲಿ ನೈಜವಾಗಿ ನೋಡಬೇಕು ಅಂತ ಹೇಳಿದರೆ ಇವರೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಪರ ಇದ್ದಂಥವ್ರು, ಇವರು ಬಂಡವಾಳಶಾಹಿಗಳ ಪರ ಇದ್ದಂಥವ್ರು. ಇವರಿಗೆ ಸಾಮಾಜಿಕ ನ್ಯಾಯದಲ್ಲಿ ಇವರಿಗೆ ವಿಶ್ವಾಸ ಇಲ್ಲ. ಮಹಿಳೆಯರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೆ ನ್ಯಾಯ ಸಿಗಬೇಕು ಅಂತ ಇವ್ರ ಮನಸ್ಸಲ್ಲಿ ಇಲ್ಲ. ಹೇಗಾದರೂ ಮಾಡಿ ತೋರಿಕೆಗೆ ತುಟಿಗೆ ತುಪ್ಪ ಹಚ್ಚುವಂಥ ರೀತಿಯಲ್ಲಿ, ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಆ ಮಸೂದೆಯನ್ನು ತಂದು ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನ ಬಹಳ ಅರ್ಥ ಮಾಡಿಕೊಂಡಿದ್ದಾರೆ. ಸತ್ಯ ಇದ್ದಿದ್ದು ಹೊರಗಡೆ ನೋಡಿ, ನಾವು ಮಹಿಳಾ ಮೀಸಲಾತಿ ವಿರೋಧಿಗಳಲ್ಲ. ಈಗ ಯಾವ ರೀತಿಯಲ್ಲಿ ಇವರು ಮಸೂದೆ ತರಬೇಕು ಅಂತ ಇದ್ದಾರೆ, ಇವತ್ತು ಅದಕ್ಕೆ ಕೆಲವೊಂದು ತಿದ್ದುಪಡಿಗಳು ಮಾನ್ಯ ರಾಹುಲ್ ಜಿ ಅವರು ಕಾಂಗ್ರೆಸ್ ಪಕ್ಷ ಸಲಹೆ ಕೊಟ್ಟಿದ್ರು. ನಮ್ಮ ಸಲಹೆ ಒಪ್ಪಲಿ ಅವರು, ಯಾಕೆ ಒಪ್ತಾ ಇಲ್ಲ ಹೇಳಿ? ಲೋಕಸಭಾ ಸೀಟ್ಗಳನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಲೋಕಸಭಾ ಸೀಟ್ಗಳನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಉತ್ತರ ಭಾರತ ಕಡೆ ಕೇಂದ್ರ ಸರ್ಕಾರ ಹೆಚ್ಚಿನ ಒಲವನ್ನ ಕೊಡ್ತಾ ಇದೆ. ನೋಡಿ, ಯಾವಾಗಲೂ ಉತ್ತರ ಭಾರತಕ್ಕೆ, ಇವತ್ತು ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಹೋಗ್ತದೆ. ನಾವು ₹1 ತೆರಿಗೆ ಕೊಟ್ರೆ ಅವ್ರು ನಮ್ಗೆ 15 ಪೈಸೆ ವಾಪಸ್ ಕೊಡ್ತಾರೆ. ಅದೇ ಬಿಹಾರ್ನವ್ರು ₹1 ಕೊಟ್ರೆ ಅವ್ರಿಗೆ ₹3 ಹೋಗ್ತದೆ. ಅಂದರೆ 1 ಕೋಟಿ 3 ಕೋಟಿ.
1,000 ಕೋಟಿ ನಮಗೆ ಕೊಟ್ಟರೆ 3,000 ಕೋಟಿ ಅವರಿಗೆ. ಅಂದರೆ ಇದು ಲೆಕ್ಕ ಹಾಕಿ, ನಾವು ತೆರಿಗೆ ಕೊಡೋರು ನಾವು 4.5 ಲಕ್ಷ ಕೋಟಿ ನಾವು ತೆರಿಗೆ ಕೊಡ್ತೀವಿ, ನಮಗೆ ಕೇಂದ್ರ ಕೊಡೋದು 60,000 ಕೋಟಿ. ಅದೇ ಬಿಹಾರ್ಗೆ ಮತ್ತು UPಗೆ 3 ಪಟ್ಟು ಕೊಡ್ತಾರೆ. ಹೇಳ್ಬೇಕಲ್ಲ, ನೋಡಿ ಅದ್ರ ಬಗ್ಗೆ ಈಗ ಅವ್ರು ಏನು ಕೊಟ್ಟರು ಜನರಿಗೆಲ್ಲ ಅರ್ಥ ಆಗ್ತಾ ಇದೆ. ಓಕೆ, ನ್ಯಾಯಕ್ಕಾಗಿ ಹೋರಾಟ ನಡೀತದೆ. ನಮ್ಮ 40 120 ಮಾಡಕ್ ಹೊಂಟ್ರು ಸರ್. ಇಲ್ಲ ಅದಕ್ಕೆ ಹೇಳಿದ್ದಲ್ಲ, 85 ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿತದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಕ್ಷಿಣ ಆಫ್ರಿಕಾದಿಂದ ತರಿಸಲಾದ 4 ಚೀತಾಗಳನ್ನು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಮಧ್ಯರಾತ್ರಿ ಬರಮಾಡಿಕೊಂಡರು. ಬನ್ನರ್ಘಟ್ಟ ಮೃಗಾಲಯಕ್ಕೆ ತರಲಾಗುತ್ತಿರುವ ಈ ಚೀತಾಗಳಿಗೆ ಹವಾಮಾನ ಬದಲಾವಣೆಯಿಂದ ಯಾವುದೇ ತೊಂದರೆ ಆಗದಂತೆ ವಿಶೇಷ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. 30 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇಟ್ಟು ಆರೋಗ್ಯ ಪರಿಶೀಲನೆ ನಡೆಸುವಂತೆ ಹಾಗೂ ನಿಗದಿತ ಆಹಾರ ನೀಡುವಂತೆ ಪಶುವೈದ್ಯರಿಗೆ ನಿರ್ದೇಶನ ನೀಡಿದರು. ಕರ್ನಾಟಕದ ಕಾಡುಗಳಲ್ಲಿ ಒಂದಾನೊಂದು ಕಾಲದಲ್ಲಿ ಕಂಡುಬಂದ ಚೀತಾಗಳು ಈಗ ನಾಶವಾಗಿರುವ ಹಿನ್ನೆಲೆಯಲ್ಲಿ ಮೃಗಾಲಯಗಳ ಮೂಲಕವಾದರೂ ಸಾರ್ವಜನಿಕರಿಗೆ ಅವುಗಳನ್ನು ನೋಡುವ ಅವಕಾಶ ಕಲ್ಪಿಸುವುದು ಅಗತ್ಯ ಎಂದು ಖಂಡ್ರೆ ಹೇಳಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.